ಸರ್, ಈ ಜಾತಿ ವ್ಯವಸ್ಥೆಗಳ ಮಧ್ಯೆ ಅಣ್ಣವರು ಅದನ್ನೆಲ್ಲವನ್ನು ದಾಟಿ ಅದೆಲ್ಲವನ್ನು ಮೀರಿ ವಿಶ್ವಮಾನವನಾಗಿ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಒಂದು ಹಿಮಾಲಯ ಪರ್ವತವಷ್ಟು ಬೆಳೆದು ನಿಂತವರು. ಹೇಗೆ ಸರ್ ಡಿಫೈನ್ ಮಾಡ್ತೀರಾ ಸರ್? ಯಾವ ಜಾತಿ ಅಣ್ಣವ್ರು, ಏನು? ರಮೇಶ್ ಅವರೇ, ಹುಟ್ಟುವಾಗ ಹೆಸರಿರೋದಿಲ್ಲ, ಉಸಿರಿರ್ತದೆ. ಸಾಯುವಾಗ ಹೆಸರಿರ್ತದೆ, ಉಸಿರಿರಲ್ಲ ಅಂತಕ್ಕಂಥದ್ದು ಸತ್ಯ. ಹಾಗೆ ರಾಜ್ಕುಮಾರ್ ಅವರು ಹುಟ್ಟಿದಾಗ ಮುತ್ತುರಾಜ್ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಆಗಿ ರಾಷ್ಟ್ರ ಮಟ್ಟದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳು ಪದ್ಮಭೂಷಣ ಆಗಿರ್ಬೋದು, ಕರ್ನಾಟಕ ರತ್ನ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗಿರ್ಬೋದು, ಅವರು ಯಾವ ವಿದ್ಯೆಯನ್ನು ಪಡೆದೇನೆ ಇಂತಿಂಥ ಮಹಾನ್ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಇದು ಯಾರು ತಾನೇ ಈ ರೀತಿ ಸಾಧನೆ ಮಾಡಲಿಕ್ಕಾಗುತ್ತೆ? ತಾವು ಹೇಳಿದಾಗೆ ಇವರು ಜಾತ್ಯತೀತ ವ್ಯಕ್ತಿ, ವಿದ್ಯಾವಂತರೂ ಅಲ್ಲ. ಅವರು ಮೇಡಮ್ ಅವ್ರು ಹೇಳಿದಾಗ ಅವರು ಏನೂ ಓದ್ದಲೇ ಅವನ ನಟನೆಗಳ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರಗಳನ್ನು ಮಾಡುವಾಗ ಪ್ರೊಫೆಸರ್ ಆಗು ಪಾತ್ರ ಮಾಡಿದ್ದಾರೆ. ಮೋಹನ್ ರಾಜ್ ಅವರು ಹೇಳಿದಾಗೆ ಬ್ರಾಹ್ಮಣರಾಗೂ ಪಾತ್ರ ಮಾಡಿದ್ದಾರೆ, ಕುಂಬಾರರಾಗಿ ಮಾಡಿದ್ದಾರೆ, ಮೀನುಗಾರರಾಗಿ ಮಾಡಿದ್ದಾರೆ. ವಿವಿಧ ರೀತಿಯ ಪಾತ್ರಗಳನ್ನು ಬರೀ ನೋಡೇ ಅವರು ಆ ರೀತಿಯ ಅಭಿಪ್ರಾಯಗಳನ್ನು, ಆ ರೀತಿಯ ಒಂದು ನಟನೆಗಳನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂತಂದರೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ, ಎಲ್ಲೋ ಲಕ್ಷಕ್ಕೆ ಒಬ್ಬರಿಗೂ ಕೂಡ ಇಂಥ ಒಂದು ಶಕ್ತಿ ಬರ್ತಕ್ಕಂಥದ್ದು ಕಡಿಮೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಮೋಹನ್ ರಾಜ್ ಅವರು ಹೇಳಿದಾಗೆ ಒಂದು ಯಾವುದು ಸಿನಿಮಾ ನೋಡಲಿಕ್ಕೆ ಅಂತ ಹೋಗಿ ಟಿಕೆಟ್ ತಗೊಳಕ್ಕೆ ಹೋಗಿ ನಮ್ಮ ಬಟ್ಟನೆಗಳೆಲ್ಲ ಹರ್ಕೊಂಡು ಹಂಗೆ ನೋಡಿದ್ರೆ ಹಂಗೆ ಮುಚ್ಕೊಂಡು ಹಂಗೆ ನೋಡಿದ್ರೆ ರಾಜ್ಕುಮಾರ್ ಸಿನಿಮಾ ಅದು ಈಸಿಯಾಗಿ ಸಿಕ್ಬಿಟ್ರೆ ಸಾರಿ ಹೇಳ್ತಾರಲ್ಲ, ಈ ಗ್ಯಾಲಕ್ಸಿ ಅಂತ ಇತ್ತು MG ರೋಡ್, ಬಟ್ಟನೆಗಳೆಲ್ಲ ಹರ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂಡು ಹಿಂಗೆ ಶರ್ಟ್ ಮುಚ್ಕೊಂಡು ಸಿನಿಮಾ ನೋಡಿಕೊಂಡು ಹೊರಡೆ ಬಂದು. ನನಗೊಬ್ಬ ಮೇಷ್ಟಿದ್ದಾರೆ, ಡಾಕ್ಟರ್ ಬರಗೂರು ರಾಮಚಂದ್ರ ಪ್ರೊಫೆಸರ್ ಬಗ್ಗೆ ಹೇಳಿದಾಗೆ, ಆ ಸಿಂಗನಲ್ಲೂರು ಅನ್ನೋ ಪಕ್ಕದ ಊರಿನಲ್ಲೇ ಡಾಕ್ಟರ್ ಕೃಷ್ಣಮೂರ್ತಿ ಹನೂರು ಅಂತ ದೊಡ್ಡ ಸಾಹಿತಿ, ಅವ್ರದ್ದು ಕೂಡ ಹನೂರು ಪಕ್ಕದಲ್ಲೇ ಸಿಂಗನಲ್ಲೂರು. ಅವರು ಪ್ರಜಾವಾಣಿನಲ್ಲಿ 2012 ಇವ್ರ ಬಗ್ಗೆ ಒಂದು ಲೇಖನ ಬರೀರಿ ಅಂತ ಹೇಳೋದಕ್ಕೆ ಸುಮಾರು ಒಂದು 5-6 ಪುಟಗಳಷ್ಟು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆನೇ ಪ್ರೊಫೆಸರ್ ಕೃಷ್ಣಮೂರ್ತಿ ಹನೂರವರು ಒಂದು ದೊಡ್ಡ ಲೇಖನ ಬರೆದಿದ್ರು. ಪ್ರತಿಯೊಂದು ಬಿಡಿಯಾಗಿ ಅವರು ಬರೆದಿರ್ತಕ್ಕಂಥದ್ದು. ಮೇಡಮ್, ಅಣ್ಣವರ ಬಗ್ಗೆ ಯಾವುದೇ ವಿಚಾರ ತಗೊಂಡ್ರು ಕೂಡ ನಾವು ಕೇವಲ 1 ಗಂಟೆ 2 ಗಂಟೆಗಳಲ್ಲಿ ಮುಗಿಸೋಕೆ ಸಾಧ್ಯವೇ ಇಲ್ಲ, ವರ್ಷಾನುಗಟ್ಟಲೆ ಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅಣ್ಣವರು ನಮ್ಮನ್ನಾಗಲೇ 20 ವರ್ಷಗಳಿಗಿಂತ ಜಾಸ್ತಿ ಆದ ಮೇಲೂ ಕೂಡ ಇನ್ನೂ ಬುಕ್ ಬರ್ತಾನೆ ಇದ್ದಾವೆ. ಮೋಸ್ಟ್ಲಿ ವಿಶ್ವದಾದ್ಯಂತ ಒಬ್ಬ ನಟನಿಗೆ ಸಿಕ್ಕಂಥ ಈ ರೀತಿಯಾದಂಥ ಗೌರವ ಬೇರೆ ಯಾವ ನಟನಿಗೂ ಸಿಗಲಿಕ್ಕೆ ಚಾನ್ಸೇ ಇಲ್ಲ. 20 ವರ್ಷಗಳಾದ ಮೇಲೂ ಕೂಡ ಅಣ್ಣವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಅದು ಅಣ್ಣವ್ರ ಪವರು. 20 ವರ್ಷ ಆದಮೇಲೆ ಬೇರೆ ಯಾವ ನಟಗೂ ಅಷ್ಟಿಲ್ಲ. ಸೊ ಆ ನಿಟ್ಟಿನಲ್ಲಿ ಅಣ್ಣವರು ಜಾತ್ಯತೀತ, ಆ ಸರ್ ಹೇಳಿದ್ರಾಗಲೇ ಸೆಕ್ಯುಲರ್, ಸರ್ ಹೇಳಿದ್ರು ಕೂಡ ಎಲ್ಲ ಸೆಕ್ಯುಲರ್ ಅಂತ. ಸೆಕ್ಯುಲರ್ ಬಗ್ಗೆ ಮಹಿಳಾ ಅಭಿಮಾನಿಯಾಗಿ ನೀವೇನು ಹೇಳ್ತೀನಿ? ಅವರು ಒಬ್ಬ ಸಮಾಜವಾದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಸಮಾಜವಾದಿ ಅಂತೇಳಿ ರಾಜಕಾರಣಿಗಳು ಹೇಳ್ಕೊತಾರಲ್ಲ, ಅದು ಸುಳ್ಳು. ನಿಜವಾದ ಸಮಾಜವಾದಿ ನಮ್ಮ ರಾಜಣ್ಣ ಅವರು. ಅದರಿಂದ ಅವರು ಯಾವ ಥರಕ್ಕೆ ಸಮಾಜವಾದಿ ಅಂದರೆ ಪಾತ್ರಗಳೊಳಗೆ ಹೋಗ್ತಿದ್ರು, ಅದನ್ನು ಜೀವನದಲ್ಲೂ ಅಳವಡಿಸ್ಕೊಬಿಟ್ಟಿದ್ರಲ್ಲ. ಅವರ ಏನು ಪ್ರತಿಯೊಂದು ನಡವಳಿಕೆ ಕೂಡ ಅದೇ ಥರನೇ ಇರ್ತಿತ್ತು. ಇವಾಗ ಬರೀ ಹೇಳೋದೊಂದು ನಡ್ಕೊಳ್ಳೋದೊಂದು ಆದರೆ 20 ವರ್ಷ ಆದ್ರೂ, ಇನ್ನು 100 ವರ್ಷ ಆದ್ರೂ ಅವರು ನಾರಾಜಿಸೋಂಥವ್ರು ಜನ ಸಿಗ್ತಿರ್ಲಿಲ್ಲ. ಈಗಲೂ ಅವರ ಸಮಾಧಿ ಹತ್ರ ಇವರು ಸರ್ ಹೇಳ್ದಂಗೆ ಇವರ ಅಜ್ಜಿ ಹೋಗಿದ್ರು ಅಂತಂದ್ರೆ ಆ ಥರದವ್ರು ಅಜ್ಜಿ ಹೋಗಿದ್ರು ಅಂದ್ರೆ ಈಗ ಲೆಕ್ಕ ಹಾಕಿದ್ರೆ ಏನು ಅವ್ರವ್ರ ಮನೆತನದವ್ರು ಇದಾರಲ್ಲ, ಕೆಲವ್ರ ಮನೇಲಿ ಸಾವಾಗಿರುತ್ತೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ತಂದೆ ತಾಯಿಗಳದೇ ಅಥವಾ ತಾತಂದ್ರದೇ ಸಮಾಧಿಗೆ ಹೋಗೋದು ಕಷ್ಟ. ಅಂಥದ್ರಲ್ಲಿ ರಾಜಣ್ಣ ಅವ್ರ ಸಮಾಧಿ ನೋಡಕ್ಕೆ ಹೋಗ್ಬೇಕು ಅಂತೇಳಿ ಬರ್ತಾ ಇರೋವಂಥ ಜನಸಂಖ್ಯೆ ಇದೆಯಲ್ಲ, ಇವತ್ತಿಗೂ ಕಮ್ಮಿ ಆಗಿಲ್ಲ. ಆಮೇಲೆ ವ್ಯಕ್ತಿಗಳ್ನ ಅವರು ಈಗ ನೀವು ಹೇಳ್ದಂಗೆ ನಮ್ಗಂತೂ ಈಗ ಕೃಷ್ಣದೇವರಾಯ ಇದ್ದರು, ಅವರು ಹೆಂಗಿದ್ರು ಅಂತ ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಒಂದು ಸುಂದರವಾದ ಮಹಾರಾಜ ಇದ್ದರು ಅನ್ನೋದನ್ನ ನಾವು ಅಣ್ಣವ್ರ ಮೂಲಕನೇ ನೋಡ್ತೀವಿ. ಇವತ್ತಿಗೂ ನಾವು ಎಲ್ಲಾದ್ರೂ ಫೋಟೋ ಕೃಷ್ಣದೇವರಾಯ ಅವ್ರದ್ದು ಒಂದು ಫೋಟೋ ನೋಡಬೇಕು ಅಂದರೆ ಅಣ್ಣ ಅವ್ರ ಥರನೇ ಇರಬೇಕು. ಈ ಟಾಪಿಕ್ಗೆ ಎಲ್ಲೋ ಕೇಳಿದೆ ಸರ್ ನಾನು,
ಶ್ರೀಕೃಷ್ಣ ದೇವರಾಯರು ಕುಳ್ಳಗಿದ್ರಂತೆ, ಅವರು ಅಷ್ಟೊಂದು ಸುಂದರವಾಗಿರ್ಲಿಲ್ವಂತೆ, ಬಟ್ ಆಡಳಿತದಲ್ಲಿ ಅವ್ರು ನಂಬರ್ 1. ಬಟ್ ಅದನ್ನ ನಾವು ನಮ್ಮ ಕಲ್ಪನೆ ಹೆಂಗಾಯ್ತು, ಶ್ರೀಕೃಷ್ಣ ದೇವರಾಯ ಅಂದ್ರೆ ಅಷ್ಟು ಆ ಆಳು ಆ ಘಟ. ಬಟ್ ಕಡೆ ಹೇಳಿದ್ದಾರೆ, ಕೃಷ್ಣದೇವರಾಯ ಮಾಡಿದವಾಗ ಆ ಪಾತ್ರ ನನಗೆ ತೃಪ್ತಿ ತಂದಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅವರೇ ಹೇಳಿದ್ರಂತೆ. ಅದನ್ನ ಇದರಲ್ಲಿ ಲೈಫ್ ಹಿಸ್ಟ್ರಿಯಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲ ಕೃಷ್ಣದೇವರಾಯದು ಅದಕ್ಕೆ ಇನ್ನೂ ನಾನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ನನಗನ್ನಿಸ್ತಾ ಇದೆ ಅಂತ ಬರಗೂರು ಮೇಷ್ಟ್ರ ಹತ್ರ ಹೇಳಿದ್ರಂತೆ. ಸೊ ಇದೇನೆಂದರೆ ಅವರ ಲೈಫ್ ಹಿಸ್ಟ್ರಿಯನ್ನು ಓದಬೇಕಂದ್ರೆ ಒಂದು ವಿಷಯ ಅರ್ಥ ಆಗುತ್ತೆ, ನೀನು ಎಷ್ಟೇ ದೊಡ್ಡವನಾದರೂ ಕೂಡ ನೀನು ಎಲ್ಲಿಂದ ಶುರು ಆದೆಯೋ ಅದನ್ನು ಮರಿಬೇಡ, ಯಾವಾಗಲೂ ಸಿಂಪ್ಲಿಸಿಟಿಯನ್ನು ಪಾಲಿಸ್ಕೊ. ಇದು ನನ್ನ ಮೆಸೇಜ್ ಆಗಿದೆ, ಅಂದರೆ ನಾನು ಅರ್ಥ ಮಾಡ್ಕೊಳ್ಳೋದು. ಯಾಕಂದರೆ ನಮಗೂ ಏನಂದರೆ ಎಲ್ಲೋ ಒಂದು ಕಡೆ ನಮಗೆ ಯಶಸ್ಸು ಸಿಗ್ಬಿಟ್ರೆ ಸ್ವಲ್ಪ ಇದು ಬರುತ್ತೆ, ನಾನು ಸಾಧಿಸ್ಬಿಟ್ಟಿದ್ದೀನಿ ಹಿಂಗೆ ಅಹಂ ಅಂತ ನಾನು ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಎಲ್ಲ ಯಾರಿಗೂ ಅಷ್ಟೇ, ನೀವು ಒಂದು ಟಾಪ್ನಲ್ಲಿ ಇರುವಾಗ ಆವಾಗ ಟೆಸ್ಟ್ ಮಾಡಬೇಕಾಗಿರುತ್ತೆ. ಬಟ್ ಆ ಮನುಷ್ಯ ಆ ಟಾಪ್ನಲ್ಲಿ ಇರುವಾಗ ಅಷ್ಟು ಸಿಂಪ್ಲಿಸಿಟಿಯನ್ನು ಪಾಲಿಸ್ಬೇಕಂದ್ರೆ ವಾಟ್ ಈಸ್ ದ ಮಿರಕಲ್ ಏನದು ಅಂದರೆ, ಅವ್ರ ಜೀವನದಲ್ಲಿ ಅವ್ರು ಕಷ್ಟಪಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಇರುವ ಬಡತನದಲ್ಲಿ ಜೀವನ ಮಾಡಿಕೊಂಡು ಮತ್ತು ಅವರ ಸಂಬಂಧಿಕರು ಎಲ್ಲ ಕಷ್ಟಪಟ್ಟು ಜೀವನ ಮಾಡುವಾಗ ಇವರು ಸಂಪಾದನೆ ಮಾಡಿ ಎಷ್ಟೋ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಸೊ ಅಂತಹ ಒಂದು ಜೀವನದ ಆ ಒಂದು ಪಾಠ ಕಲಿತ ನಂತರ ಅವರು ಎಷ್ಟೇ ದೊಡ್ಡವರಾದರೂ ಕೂಡ ಅವ್ರ ಮನಸ್ಸು ಬಂದು ಇನ್ನೂ ಸಿಂಪ್ಲಿಸಿಟಿಯನ್ನು ಪಾಲಿಸಿತು. ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು. ಕಂಠೀರವ ಇಂಡೋರ್ ಸ್ಟೇಡಿಯಂ ಅವಾಗೆಲ್ಲ ಪಬ್ಲಿಕ್ಕಿಗೆಲ್ಲ ಕೊಡ್ತಾಯಿದ್ರು, ಈಗೆಲ್ಲ ಬರೀ ಒನ್ಲಿ ಫಾರ್ ಸ್ಪೋರ್ಟ್ಸ್ ಅಂತ ಮಾಡಿದ್ದಾರೆ. ಅಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಈ ನಮ್ಮ ಅಭಿಮಾನಿಗಳು ಗೊತ್ತಲ್ಲ, ಅವಾಗ ಹುಚ್ಚಿರ್ತಾರೆ ರಾಜಣ್ಣವ್ರನ್ನ ಕಂಡ್ರೆ. ವಿಷ್ಣುವರ್ಧನ್ ಬಂದರು, ಚಪ್ಪಲಿಗಳು ಬಿದ್ದು ಅವಾಗ ರಾಜಣ್ಣವ್ರು ಮುಂದೆ ಬಂದು ನಿಂತ್ಕೊಂಡು, ನೀವು ಹೊಡೆಯೋದಾದ್ರೆ ನನಗೆ ಹೊಡೀರಿ, ಅವ್ರಿಗಲ್ಲ, ಯಾಕೆ ಹಿಂಗೆ ಮಾಡಬೇಡ್ರಿ ಅಂತ ಎಲ್ಲ ಅಂದರೆ ಎಂಥ ಮನಸ್ಸಿತ್ತು ಅವ್ರಿಗೆ ಅಂತ. ಅದೇನೋ ಒಂದು ಗಂಧದ ಗುಡಿಯ ಇನ್ಸಿಡೆಂಟ್ ಸರಿನೋ ತಪ್ಪೋ ಅದನ್ನು ಮಾತಾಡೋದು ಬೇಡ. ಆದರೆ ಆ ಇನ್ಸಿಡೆಂಟ್ ಇಟ್ಕೊಂಡು ವಿಷ್ಣುವರ್ಧನ್ನು ರಾಜ್ಕುಮಾರ್ಗೆ ಒಂದು ದೊಡ್ಡ ಬಿರುಕಿತ್ತಲ್ಲ, ರಾಜಣ್ಣವರೇ ಬಂದು ಮುಂದೆ ನಿಂತ್ಕೊಂಬಿಟ್ಟು ವಿಷ್ಣುವರ್ಧನ್ ಹಿಂಗೆ ಬಂದು ಪಬ್ಲಿಕ್ ಮುಂದೆ ಹಿಂಗೆ ಹಿಂಗೆ ವಿಶ್ ಮಾಡಿ ಹೋಗೋಂಥ ಸಂದರ್ಭದಲ್ಲಿ ಚಪ್ಪಲಿಗಳು ಬಿದ್ದಂಥ ಸಂದರ್ಭ ರಾಜಣ್ಣವರೇ ಬಂದು ನೋಡಿ, ಈ ಥರ ಮಾಡಬೇಡ್ರಿ, ಹಂಗೇನಾದ್ರು ಮಾಡಿ ಇದು ನನಗೆ ಮಾಡ್ದಂಗೆ ನೀವು. ಇದು ನಾನು ಕಣ್ಣಾರೆ ನೋಡಿತ್ತು, ನಾನು ಮುಂದೆನೇ ಇದ್ದೆ, ನಾನು ಕಣ್ಣಾರೆ ನೋಡಿದಂಥ ಘಟನೆನ. ಯಾಕಂದರೆ ನಾವು ಅವರ ಕೊನೆಯ ದಿನಗಳವರೆಗೂ ಜೊತೆಗಿದ್ದಂಥವ್ರು. ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸಂಘಟನೆಗಳು ಪಕ್ಷಗಳಲ್ಲಿ ಗುರುತಿಸ್ಕೊಂಡ್ರಿ. ನಾನು ಇದರಲ್ಲಿ ಈಗ ವಾಟ್ಸಪ್ ಎಲ್ಲ ಬಂದಮೇಲೆ ಅವರು ನಟ ಸಾರ್ವಭೌಮ ಬಿರುದು ಮೈಸೂರಲ್ಲಿ ಕೊಡ್ತಾರೆ, ಅದ್ರದ್ದೊಂದು ವಿಡಿಯೋ ಬಂದಿತ್ತು ವಾಟ್ಸಪ್ಪಲ್ಲಿ. ಎಷ್ಟು ಅದ್ಭುತ ಅಂದರೆ ಅವ್ರಿಗೆ ಇದನ್ನು ಕೊಡುವಾಗ ಅವಾರ್ಡ್ ಕೊಡೋ ಸಮಯದಲ್ಲಿ ಫೋನ್ ಇಲ್ಲ, ಒಬ್ರಿಗೊಬ್ರಿಗೆ ಕನೆಕ್ಷನ್ ಇಲ್ಲ. ರಾಜಣ್ಣ ಬರ್ತಾರೆ ಅಂದ್ಬಿಟ್ಟು ಎಲ್ಲೋ ಪೇಪರ್ ಸ್ಟೇಟ್ಮೆಂಟು ಬಾಯಿಂದ ಬಾಯಿಗೆ ಮಾತಾಡಿರೋದಷ್ಟೇ. ಈಗ ಜನಕ್ಕೆ ಊಟ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕರೆಸ್ತಾರೆ. ಹೆಂಗೆ ಪ್ರವಾಹ ಥರ ಜನ ಬಂದುಬಿಟ್ಟಿದ್ದಾರೆ ಅವತ್ತು. ಅದು ನಿಜವಾಗ್ಲೂ ರಾಜಣ್ಣ ಅಂತಂದರೆ ಅದು ಒಂದು ಅದ್ಭುತ ಅನ್ನೋದು ಒಂದು ಶಕ್ತಿ. ಅದು ಆ ಥರದ್ದು ಆ ವಿಡಿಯೋ ನೋಡ್ತಿದ್ರೆ ಈಗ ಪ್ರಧಾನ ಮಂತ್ರಿ ಬಂದ್ರೂ ಅಷ್ಟು ಜನ ಬರಲ್ಲ, ಅದಕ್ಕೂ ದುಡ್ಡು ಕೊಡ್ತಾರೆ. ಆದ್ರೆ ಕಾರ್ಯಕ್ರಮದಲ್ಲಿ ಪ್ರವಾಹ ಥರ ಜನ ಬಂದ್ಬಿಡ್ತಾರೆ. ಅದೊಂದು ನಾನು ನೋಡಿ ತುಂಬ ಸಂತೋಷ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ನಿಮ್ಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಬೇರೆಯೊಬ್ಬರ ಬಗ್ಗೆ ಮಾತಾಡಿದ್ರೆ ಯಾಕಂದರೆ ಅವರು ಏನು ಮಾಡಿದಾರೋ ಅದ್ರ ಪ್ರಕಾರ ನಮಗೆ ಆಟೋಮೆಟಿಕ್ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವು ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿಯಾಗಿ ಇನ್ನೂ ಅಧಿಕವಾಗಿ ಮಾತಾಡಬೇಕಂದ್ರೆ ಈ ರಾಜಕಾರಣ ಮೂಲಕ ಏನಾದರೂ ಒಂದು ನಡಿಬೇಕಾಗಿದೆ. ಐ ಡೋಂಟ್ ನೋ ವಾಟ್ ಇಟ್ ಇಸ್, ಏನು ಪ್ರಶಂಸೆ ಇನ್ನು ಮುಂದೆ ನೀವು ಏನು ಮಾಡ್ತೀರೋ, ಹೆಂಗೆ ಗೌರವ ಸಲ್ಲಿಸ್ತಿರೋ ಅದು ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ದೇರ್ ಹ್ಯಾಸ್ ಟು ಬಿ ದಿ ಟಾಕ್ ಆಫ್ ದಿ ಸ್ಟೇಟ್ ಆಗಿ ಮಾಡಿಸ್ಬೇಕು. ಎಲ್ಲರೂ ಮಾತಾಡೋ ರೀತಿಯಲ್ಲಿ ಟಾಕ್ ಆಫ್ ದಿ ಸ್ಟೇಟ್ ಮಾಡಿಸ್ಬೇಕು. ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್ ಸೊ ದಟ್ ಡಾಕ್ಟರ್ ರಾಜ್ಕುಮಾರ್ ಈಸ್ ರಿಮೆಂಬರ್ಡ್ ಎವ್ರಿ ಡೇ ಇನ್ ಕರ್ನಾಟಕ. ಪ್ರತಿದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ತಗೊಳ್ಳೋ ರೀತಿಯಲ್ಲಿ ಕರ್ನಾಟಕದವರು ಇದ್ದರೆ ಎಲ್ಲ ಶಾಂತವಾಗಿರ್ತಾರೆ, ಜಗಳ ಮಾಡೋದು ಕಡಿಮೆ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ ಇರೋದು. ಇಷ್ಟೊತ್ತೊಂದು ಜೊತೆ ಕೂತ್ಕೊಂಡು ಅಣ್ಣವ್ರ ಬಗ್ಗೆ ಮಾತನಾಡಿದ್ದಕ್ಕೆ ಸರ್ವಧರ್ಮ ಸಂಪನ್ನ ಸರ್ವಧರ್ಮ ರಾಜಣ್ಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದಂಥದ್ದು ನಿಜಕ್ಕೂ ಖುಷಿ ಆಯಿತು. ನಿಮ್ಮೆಲ್ಲರ ಜೊತೆ ಮಾತಾಡಿ ಪ್ರತಿ ಸಲ ಬಂದಾಗಲೂ ಸಹ ನಾನು ಕಲಿತಾ ಇದ್ದೀನಿ. ಯಾಕಂದರೆ ನಾವು ಈ ಸ್ಟಾರ್ಟ್ ಮಾಡಿದಾಗ ನಾನು ಡೇ ಒನ್ನಲ್ಲಿ ಒಂದು ಫಸ್ಟ್ ಎಪಿಸೋಡಲ್ಲಿ ನಾನು ಸ್ವಲ್ಪ ಗಾಬರಿ ಇದ್ದೆ, ನಾನು ಸ್ವಲ್ಪ ಎಮೋಷನ್ ಆಗ್ತಿದ್ದೆ, ಭಯ ಆಗೋ ಅನಿಸ್ತಿತ್ತು. ಬಟ್ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡಿ ನನಗೆ ನೆಕ್ಸ್ಟ್ ಎಪಿಸೋಡ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ನಾನು ಕಲಿತಾ ಇದ್ದೀನಿ ಅದನ್ನು. ನೀವೆಲ್ಲರೂ ಬಂದು ಭಾಳ ಖುಷಿ ಆಯಿತು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು 3 ಜನಕ್ಕೂ ಸಹ ಧನ್ಯವಾದಗಳು ಅರ್ಪಿಸ್ತೀನಿ. ವೀಕ್ಷಕರು ನೋಡಿದ್ರಲ್ಲ, ಇದಾಗಿತ್ತು ಈ ವಾರದ ವಿಶೇಷ. ಅಣ್ಣವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರತಿ ವಾರ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀವಿ. ಮುಂದಿನ ವಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.